ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆಯಾಗುವ ಸಾಧ್ಯತೆ ಇದೆಯಂತೆ. ಭಾರತದಲ್ಲಿ ಇದೊಂದು ಅಧಿಕಾರ ಸಿಕ್ಕರೆ ದಿಢೀರ್ ಪಾತಾಳಕ್ಕೆ ಚಿನ್ನದ ಬೆಲೆ ಇಳಿಯುತ್ತಂತೆ. ಹಾಗಿದ್ರೆ ಯಾವಾಗ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಭಾರತೀಯರು ತಮ್ಮ ಮನೆಗಳಲ್ಲಿ ಹಾಗೂ ಬ್ಯಾಂಕ್ ಲಾಕರ್ಗಳಲ್ಲಿ ಸುಮಾರು 25,000 ಟನ್ ಚಿನ್ನವನ್ನು ಹೊಂದಿದ್ದಾರಂತೆ. ಇದು ಪ್ರಪಂಚದ ಯಾವ ದೇಶಕ್ಕಿಂತ ಹೆಚ್ಚು ಅಂದರೆ ಈ ಎಲ್ಲ ಚಿನ್ನ ಭಾರತದಲ್ಲಿ ಇದ್ರೂ ಕೂಡ ಚಿನ್ನದ ಬೆಲೆಯನ್ನು ನಿರ್ಧಾರ ಮಾಡುವ ಶಕ್ತಿ ಇನ್ನೂ ಕೂಡ ಲಂಡನ್ ಮತ್ತು ನ್ಯೂಯಾರ್ಕ್ನಲ್ಲಿದೆ. ಒಂದು ವೇಳೆ ಭಾರತಕ್ಕೆ ಚಿನ್ನದ ಬೆಲೆ ನಿಗದಿ ಮಾಡುವ ಅಧಿಕಾರ ಸಿಕ್ಕರೆ ಬಂಗಾರದ ಬೆಲೆ ದಿಢೀರ್ ಇಳಿಕೆಯಾಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಭಾರತ ವಾರ್ಷಿಕ 800ರಿಂದ 900 ಟನ್ ಚಿನ್ನ ಆಮದು ಮಾಡಿಕೊಳ್ಳುತ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು. ಆದರೆ ದೇಶದ ಉತ್ಪಾದನೆ ಕೇವಲ 1ರಿಂದ 2 ಟನ್ ಮಾತ್ರ ಆಗಿದೆ. ಇನ್ನು ಚಿನ್ನದ ಬೆಲೆಯನ್ನು ಲಂಡನ್, LBM ಮತ್ತು ಶಿಕಾಗೋ ಮಾರ್ಕೆಟ್ ನಿರ್ಧಾರ ಮಾಡುತ್ತೆ. ಭಾರತೀಯರು ಖರೀದಿಸಿದ ಚಿನ್ನವನ್ನು ಮತ್ತೆ ಮಾರಾಟ ಮಾಡುವ ವ್ಯವಸ್ಥೆ ಇನ್ನೂ ಕೂಡ ನಮಗೆ ಬಲಶಾಲಿಯಾಗಿಲ್ಲ. ಹಾಗಾಗಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಇಂಡಿಯಾದ ಪ್ರಾದೇಶಿಕ CEO ಅವರು ಇತ್ತೀಚೆಗೆ ನಡೆದ ರತ್ನ ಆಭರಣ ಸಮ್ಮೇಳನದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಮುಂದಿನ 10ರಿಂದ 15 ವರ್ಷಗಳಲ್ಲಿ ಭಾರತದ ಗಣಿಗಾರಿಕೆ ಸಾಮರ್ಥ್ಯ ಹೆಚ್ಚಿದ್ರೆ ದೇಶದ ಒಟ್ಟು ಚಿನ್ನದ ಬೆಲೆ 70% ದೇಶೀಯ ಗಣಿಗಳಿಂದಲೇ ಪೂರೈಕೆಯಾಗಬಹುದು. ಇದರಿಂದಾಗಿ ಮೇಡ್ ಇನ್ ಇಂಡಿಯಾ ಗೋಲ್ಡ್ ಎಂಬ ಬ್ರ್ಯಾಂಡ್ ಜಾಗತಿಕ ಮಟ್ಟದಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಿ. ಹಾಗಾಗಿ ಭಾರತೀಯರು ಚಿನ್ನವನ್ನು ಪೂಜಿಸುತ್ತಾರೆ, ಉಳಿಸುತ್ತಾರೆ. ಆದರೆ ಇನ್ನೂ ಕೂಡ ಬೆಲೆಯನ್ನು ನಿಯಂತ್ರಿಸುವ ಶಕ್ತಿ ಮಾತ್ರ ಈ ಭಾರತಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ 10-15 ವರ್ಷಗಳಲ್ಲಿ ದೇಶೀಯ ಗಣಿಗಾರಿಕೆ ತಂತ್ರಜ್ಞಾನ ಮತ್ತು ಸರ್ಕಾರಿ ನೀತಿಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಚಿನ್ನದ ರಾಜ ಲಂಡನ್ನಿಂದ ಮುಂಬೈಗೆ ಬದಲಾವಣೆ ಆಗುವುದು ಕೂಡ ಖಚಿತ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.